ಅಂದರೆ ಆ ಕೋಮಿಗೆ ಸೇರಿರುವಂತಹ ಯುವಕ ವ್ಯಕ್ತಿ ಮಾಡಿದ್ದಾನೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅದನ್ನು ಇಡೀ ಕೋಮೀಕರಣ ಮಾಡುವಂತಹ ಒಂದು ವ್ಯವಸ್ಥಿತವಾಗಿರುವಂಥ ಜಾಲ ಹಿಂದೂ ಮುಸ್ಲಿಂ ಅನ್ನುವಂತಹದ್ದು ಅವರಲ್ಲಿ ಈಗ ಪ್ರಾಥಮಿಕ ಮಟ್ಟದಲ್ಲೇ ಅವ್ರಿಗೆ ಮಕ್ಕಳಲ್ಲಿ ನಾವು ಅದನ್ನು ಬೆಳೆಸ್ಬಿಟ್ರೆ ಇನ್ನೇನಾಗಬೇಕು ಸ್ವಾಮಿ. ಅವರು ದೊಡ್ಡವರಾದ ನಂತರ ಇನ್ನು ಭಾವೈಕ್ಯತೆ ಅನ್ನುವಂಥದ್ದು ಇರುತ್ತೆ. ಆ ಭಾವೈಕ್ಯತೆನೇ ಅವ್ರಿಗೆ ಭಾರ ಆಗಿಬಿಡ್ತದೆ. ನನ್ನ ಮಗ ಏನು ಮಾಡ್ತಾ ಇದ್ದಾನೆ, ನನ್ನ ಮಗ ಎಲ್ಲಿ ಹೋಗ್ತಾ ಇದ್ದಾನೆ, ನನ್ನ ಮಗ ರೂಮಿಗೆ ಹೋಗಿ ಚಿಲ್ಕ ಹಾಕ್ಕೊಂಡು ಒಳಗಡೆ ಏನು ಮಾಡ್ತಾ ಇದ್ದಾನೆ, ಏನು ನೋಡ್ತಾ ಇದ್ದಾನೆ, ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನುವಂಥ ಅವಗಾಹನೆ ನಮಗಿಲ್ಲ ಅನ್ನೋದಾದರೆ ಮಕ್ಕಳು ಕೈ ತಪ್ಪೋದು ಗ್ಯಾರಂಟಿ. ಎಲ್ಲವನ್ನು ಕೂಡ ಹೆದರ್ಸೋದೇ ಆಗಿದೆ ಪ್ರತಿಯೊಬ್ಬರಿಗೂ. ಅಂದರೆ ಪ್ರೇಕ್ಷಕರು ಅಂದರೆ ಹೆದರ್ಸ್ಬಿಟ್ರೆ ಪ್ರೇಕ್ಷಕರು ನೋಡ್ತಾರೆ, ಹೆದರ್ಸ್ಬಿಟ್ರೆ ಪ್ರೇಕ್ಷಕರು ಓದ್ತಾರೆ. ದೊಡ್ಡ ನ್ಯೂಸು, ಶಾಕಿಂಗ್ ನ್ಯೂಸು, ಬೆಚ್ಚಿ ಬೀಳಿಸುವ ನ್ಯೂಸು. ಎಸ್ಪೆಷಲಿ ಈಗ ಒಂದು ದೊಡ್ಡ ಹಾಸ್ಯಾಸ್ಪದ ವಿಚಾರ ಏನಂತಂದರೆ, ಈ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಬೆಳವಣಿಗೆ ಆಗ್ಬಿಡ್ತು. ನೇಹಾ ಕೊಲೆ ಮಾಡಿದವನು ಒಂದು ಕೋಮಿಗೆ ಸೇರಿರುವಂತಹ ಯುವಕ ಅನ್ನುವಂಥದ್ದನ್ನು ಇಟ್ಕೊಂಡು ಒಂದು ಪಕ್ಷ ಅತ್ಯಂತ ಏನಂತಂದರೆ ಒಂದು ಯಾವ ರೀತಿ ಇಡೀ ದೇಶನೇ ನೋಡ್ಬಿಡ್ತು, ಇಡೀ ದೇಶಕ್ಕೆ ಸುದ್ದಿ ಆಯ್ತದು. ಪ್ರಧಾನಮಂತ್ರಿಗಳು ನೇಹಾ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಿಯಾಕ್ಟ್ ಮಾಡ್ತಾರೆ ಅಂತಂದರೆ ಇದು ರಾಷ್ಟ್ರ ಮಟ್ಟದ ಸುದ್ದಿ ಆಯಿತು. ಇದಾದ ನಂತರ ಇದನ್ನು CID ಕೊಡುತ್ತೆ ಕರ್ನಾಟಕ ಸರ್ಕಾರ. CID ರಿಪೋರ್ಟನ್ನು ನೋಡಿ ಯಾರೊಬ್ಬರು BJP ಅವರು ಮಾತಾಡಲ್ಲ. ಅಂದರೆ ಆ ಕೋಮಿಗೆ ಸೇರಿರುವಂತಹ ಯುವಕ ವ್ಯಕ್ತಿ ಮಾಡಿದ್ದಾನೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅದನ್ನು ಇಡೀ ಕೋಮೀಕರಣ ಮಾಡುವಂತಹ ಒಂದು ವ್ಯವಸ್ಥಿತವಾಗಿರುವಂಥ ಜಾಲ ಅಥವಾ ರಾಜಕೀಕರಣಗೊಳಿಸುವಂತಹ ರಾಜಕೀಯ ಪಕ್ಷಗಳ ಈ ಒಂದು ತುಷ್ಟೀಕರಣ ಇದೆಲ್ಲ ಬೇಕಾ ಅಂತ. ಅದು ಆದ ನಂತರ ಅಂಜಲಿ ಕೊಲೆ ಆಯಿತು, ಸ್ವಾಮಿ ಕೊಲೆ ಆಯಿತು, ಇನ್ನೂ 2 ಕೊಲೆ ಆಯಿತು. ಆ ಕೊಲೆ ಮಾಡಿದವರು ಒಂದು ಕೋಮಿಗೆ ಸೇರಿದವರಲ್ಲ, ಬೇರೆ ಬೇರೆ ಎಲ್ಲ ಕೋಮಿಗೆ ಸೇರಿದವರು. ನೇಹಾ ಕೊಲೆ ಮಾಡಿದವರು ಒಂದು ಕೋಮಿಗೆ ಸೇರಿದವರು. ಅಂದರೆ ಇದರಿಂದ ಅರ್ಥ ಆಗ್ತದೆ ಅಂಜಲಿ ಈಗ ಕೊಲೆ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಯಾಕೆ ಪ್ರತಿಭಟನೆಯನ್ನ ಮಾಡಲಿಲ್ಲ, ಸ್ವಾಮಿಯವ್ರ ಕೊಲೆ ಆದಾಗ ಯಾಕೆ ಆ ಮಟ್ಟದ ಒಂದು ಪ್ರತಿಭಟನೆ ಆಗಲಿಲ್ಲ. ಕೊಲೆಗಾರನನ್ನ ನೀವು ಜಾತಿಯಿಂದ ಗುರುತಿಸೋದೇ ಆದರೆ ಮುಂದಿನ ದಿನ ಇದು ದೊಡ್ಡ ಮಟ್ಟದ ಒಂದು ಇದಕ್ಕೆ ಯು ಶುಡ್ ಹ್ಯಾವ್ ಟು ಪೇಡ್ ಬಿಗ್ ಅಮೌಂಟ್ ಆಫ್ ಮನಿ ಅನ್ನುವಂಥದ್ದೇ ಆಗುತ್ತೆ. ಯಾಕಂತಂದ್ರೆ ಇದು ಕಳವಳಕಾರಿಯಾಗಿರುವಂತಹ ಒಂದು ವಿಚಾರ. ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ನಾವು ಜಾತಿನೇ ನೋಡೋದಾದ್ರೆ ತುಂಬಾನೇ ಕಷ್ಟ ಆಗ್ಬಿಡ್ತದೆ. ಹಾಗಾಗಿ ಆ ಜಾತಿಯವನು ಮಾಡಿದಾನೆ ಅನ್ನುವಂಥ ಒಂದು ವಿಚಾರ ಬಂತು ಅಂದಾಗ ಆ ಜಾತಿಯವರೆಲ್ಲ ಕೊಲೆಗಾರರೇ ಅನ್ನುವಂಥ ಒಂದು ವಾತಾವರಣವನ್ನ ಸೃಷ್ಟಿ ಮಾಡೋದು ಇದೆಯಲ್ಲ, ಇದು ದೊಡ್ಡ ಆತಂಕಕಾರಿಯಾಗಿರುವಂಥ ವಿಚಾರ. ಅದು ಡೈರೆಕ್ಟ್ ಆಗೇನೆ ಮಾಧ್ಯಮಗಳು ಬರೀತವೆ. ಅದನ್ನ ಪೇಪರಲ್ಲಿ ಇನ್ನೂ ಸ್ವಲ್ಪ ಬೇಕು. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದವರಂತೂ ಡೈರೆಕ್ಟ್ ಆಗಿ ಈ ಜಾತಿ ಹುಡುಗನೇ ಕೊಲೆ ಮಾಡಿದ. ಅದೇ ಎಲ್ಲಿ ಹೋಗ್ತಾ ಇದ್ದೀವಿ ನಾವು, ಯಾವ ಮಟ್ಟಕ್ಕೆ ತಲುಪ್ತಾ ಇದ್ದೀವಿ. ಬರೀ ನಾವು ಹುಬ್ಬಳ್ಳಿ ವಿಚಾರಕ್ಕೆ ತಗೊಂಡಾಗ ಮಾತ್ರ ಇದು ಗೊತ್ತಾಗ್ತದೆ. ಅಂದ್ರೆ ತುಷ್ಟೀಕರಣ ಆಗಿರ್ಬೋದು, ಮತ್ತೊಂದು ಜಾತಿ ವ್ಯವಸ್ಥೆಯನ್ನ ಅಪರಾಧ ಒಂದು ವಿಚಾರಕ್ಕೆ ತಗೊಂಡಾಗ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಜಾತಿನೇ ಈ ರೀತಿ ಟಾರ್ಗೆಟ್ ಮಾಡಿ ಇವರೇ ಒಂಥರ ಆ ಕೊಲೆಗಾರರು ಇವರೆಲ್ಲ ಅನ್ನುವಂಥದ್ದು ಬಿಂಬಿಸೋದಿದೆಯಲ್ಲ, ಇದು ಮಾಧ್ಯಮಗಳು ಏನಂತಂದ್ರೆ ಈ ವಿಚಾರಕ್ಕೆ ತುಂಬಾ ಯೋಚನೆ ಮಾಡಿ ಇದು ವರದಿ ಮಾಡಬೇಕಾಗ್ತದೆ. ಆಮೇಲೆ ವಿಶೇಷವಾಗಿ ಏನಂತಂದ್ರೆ ಮಾಧ್ಯಮಗಳ ಪಾತ್ರ ಇಲ್ಲಿ ತುಂಬಾ ಮುಖ್ಯ. ತುಂಬಾ ಸೆನ್ಸಿಟಿವ್ ವಿಚಾರಗಳನ್ನ ನಾವು ಡೈರೆಕ್ಟ್ ಆಗಿ ಜಾತಿ ಹೆಸರು ಹೇಳಿ ಈ ಥರವನ್ನೇ ಹಿಂಗೆ ಮಾಡಿದಾನೆ ಅನ್ನುವಂಥದ್ದು ಹೇಳೋದಿದೆಯಲ್ಲ, ಅದು ದಯಮಾಡಿ ಏನಂತಂದ್ರೆ ಈಗಿರುವಂತಹ ಏನು ಯುವಕರು ಬಂದಿದ್ದೀರಿ ಮಾಧ್ಯಮಕ್ಕೆ ಹೊಸದಾಗಿ, ಸೊ ನೀವು ಹಿಂದೆ ಮುಂದೆ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ನಮ್ಮ ಒಂದು ಸುದ್ದಿ, ನಮಗೆ ಒಂದು ದಿನದ ಸುದ್ದಿ ಅಷ್ಟೇ ಅದು, ನಮ್ಮ ಒಂದು ದಿನದ ಬ್ರೇಕಿಂಗ್ ಅಷ್ಟೇ ಅದು. ಒಂದು 10 ನಿಮಿಷ ನಾನು ಮೊದಲೇ ಬ್ರೇಕಿಂಗ್ ಕೊಡ್ಬೋದು, 10 ನಿಮಿಷ ನಾನು ಮೊದಲೇ ಫ್ಲ್ಯಾಶ್ ಕೊಡ್ಬೋದು, ಅಥವಾ ಒಂದು ದಿನ ನಾನು ಎಕ್ಸ್ಕ್ಲೂಸಿವ್ ಕೊಡ್ಬೋದು. ನನ್ನ ಒಂದು ಎಕ್ಸ್ಕ್ಲೂಸಿವ್, ನನ್ನ ಒಂದು ಬ್ರೇಕಿಂಗು ಒಂದು ಸಮಾಜವನ್ನ ಹಾಳು ಮಾಡ್ತಾ ಇದೆ, ಒಂದು ವ್ಯವಸ್ಥೆಯನ್ನ ಕಲುಷಿತಗೊಳಿಸ್ತಾ ಇದೆ, ಒಂದು ವಾತಾವರಣವನ್ನ ಅಲ್ಲಿ ಒಂದು ಗಲಿಬಿಲಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಅನ್ನೋದೇ ಆದ್ರೆ ಅದರಿಂದ ಇಡೀ ಸಮಾಜ ಕೆಡುತ್ತೆ. ನನ್ನ ಒಂದು ಬ್ರೇಕಿಂಗ್ ಇಂದ ನನ್ನ ಒಂದು ಎಕ್ಸ್ಕ್ಲೂಸಿವ್ ಅನ್ನೋದೇ ಆದ್ರೆ ಆ ಎಕ್ಸ್ಕ್ಲೂಸಿವ್ ಬೇಡ ನಮಗೆ. ಆ ಎಕ್ಸ್ಕ್ಲೂಸಿವ್ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ನೀವು ದಯಮಾಡಿ ವಿಚಾರ ಮಾಡಿ.
ರಿಪೋರ್ಟರ್ಗಳು ಕೊಟ್ಟಿರುವಂತಹ ಸುದ್ದಿಗಳನ್ನ ಮೇಲೆ ಕೂತಿರುವಂತಹ ಇನ್ಪುಟ್ ಎಡಿಟರ್ಗಳು, ಔಟ್ಪುಟ್ ಎಡಿಟರ್ಗಳು ನೀವು ಕುಲಂಕುಷವಾಗಿ ಯೋಚನೆ ಮಾಡಿ ಎಡಿಟ್ ಮಾಡಿನೇ ಅದನ್ನ ಪ್ರಸಾರ ಮಾಡುವಂಥದ್ರ ಬಗ್ಗೆ ಯೋಚನೆ ಮಾಡಿ. ಅದರ್ವೈಸ್ ಸಮಾಜವನ್ನ ಕುಲೆಗೆಡಿಸುವಲ್ಲಿ, ಸಮಾಜಕ್ಕೆ ಬೆಂಕಿ ಹಚ್ಚುವಲ್ಲಿ ನಾವೇ ಪ್ರಮುಖ ಕಾರಣರಾಗ್ತೀವಿ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಈಗ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ಥರದ್ದು ಒಂದು ಬಿಗ್ ನ್ಯೂಸ್ ಅಂತೇಳಿ ಬಂದಾಗ ಮಾಧ್ಯಮಗಳು ಇಡೀ ದಿನ ಪೂರ್ತಿ ಆ ಕೊಲೆ ವಿಚಾರವನ್ನೇ ಹಿಡ್ಕೊಂಡು ನಾವು ಇಡೀ ದಿನಾನೇ ಹೋಗ್ತಾ ಇರ್ತೀವಿ, ಯಾವ ರೀತಿ ಆಯಿತು, ಏನಾಯಿತು ಅಂತೇಳಿ. ಇವುಗಳು ಕೂಡ 100% ಒಂದು ಸಮಾಜದಲ್ಲಿ ಬೇರೆ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದ್ರಲ್ಲಿ ಎಡೆ ಮಾಡಿಕೊಡ್ತವೆ. ಯಾಕಂತಂದ್ರೆ ಈಗ ಅವನಾಯ್ತು, ನೆಕ್ಸ್ಟ್ ಅದು ಒಂಥರ ಅದು ಪ್ರೇರೇಪಣೆ ಕೊಡಂಗೆ. ಕೊಲೆ, ಸಾವು ಅಂದ್ರೆ ನಾವುಗಳೇ ಡಿಫ್ರೆನ್ಶಿಯೇಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈಗ ಕಳೆದ ಸರ್ಕಾರ ಇದೇ ರೀತಿಯ ಒಂದು ವ್ಯವಸ್ಥೆ ಇದ್ದಾಗ, ಬಸವರಾಜ ಬೊಮ್ಮಾಯಿ ಸರ್ಕಾರ ಇದೇ ರೀತಿಯ ವ್ಯವಸ್ಥೆ ಆದಾಗ ಬರೀ ಒಬ್ಬ ವಿಕ್ಟಿಮ್ ಮನೆಗೆ ಹೋಗಿ ಪರಿಹಾರ ಧನವನ್ನ ಕೊಟ್ಟರು. ಅಂದ್ರೆ ಡೈರೆಕ್ಟ್ ಆಗಿ ನಾವು ಹೇಳ್ತಾ ಇದೀವಿ, ನಾವು ಇವ್ರ ಪರವಾಗೇ ಇದೀವಿ ಅನ್ನುವಂಥದ್ದನ್ನ ಸರ್ಕಾರ ತೋರಿಸ್ತಾ ಇದೆ. ಅಂದ್ರೆ ವ್ಯವಸ್ಥೆನೇ ಹಿಂಗ್ ರೆಡಿ ಆಗ್ಬಿಟ್ರೆ, ಅವರ ಜೊತೆಗೆ ಸರ್ಕಾರನೇ ಹಿಂಗ್ ರೆಡಿ ಆಗ್ಬಿಟ್ರೆ, ಅವರ ಕಿವಿ ಹಿಂಡುವಂತಹ ಮಾಧ್ಯಮ, ಅವರಿಗೆ ಸರಿದಾರಿ ತೋರುವಂತಹ ಮಾಧ್ಯಮ, ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಒಂದು ಮಾಧ್ಯಮ, ನಾವು ಕೂಡ ಅವರ ಜೊತೆ ಧ್ವನಿಗೂಡಿಸಿ ನಾವು ಕೂಡ ಅವ್ರ ಜೊತೆ ಅಂದುಬಿಟ್ರೆ ಸುವಾಲಾಲಿ ಆಗ್ಬಿಡ್ತದೆ ಸಮಾಜ. ಸೊ ಹೀಗಾಗಿ ಸಮಾಜವನ್ನ ನೋಡುವಂತಹ ದೃಷ್ಟಿಕೋನ ಏನಿದೆ ಮಾಧ್ಯಮದ್ದು ಸಮ ಪ್ರಮಾಣದಲ್ಲಿರ್ಬೇಕು. ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚಿಬಿಟ್ರೆ ತುಂಬಾ ಕಷ್ಟ. ಅದು ನಮಗೇನೆ ಕಷ್ಟ. ಅದು ತಿರುಗುಬಾಣ ಆಗೋದ್ರಲ್ಲಿ ಸಂಶಯ ಇಲ್ಲ. ಆಲ್ರೆಡಿ ಈಗ ಶುರು ಆಗಿದೆ, ಮಾಧ್ಯಮದವರಿಗೆ ಶುರು ಆಗಿದೆ ಆಲ್ರೆಡಿ. ಬೇಕಾಬಿಟ್ಟಿ ಪ್ರಶ್ನೆಗಳನ್ನ ಕೇಳೋದು, ಬೇಕಾಬಿಟ್ಟಿ ಪೂರ್ವಾಗ್ರಹ ಪೀಡಿತರಾಗಿ ಪ್ರಶ್ನೆಗಳನ್ನ ಕೇಳೋದು, ಅಥವಾ ಆ ಬಗ್ಗೆ ವಿಷಯ ಸಂಗ್ರಹ ಇಲ್ಲದೆ ಮಾತನಾಡುವಂಥದ್ದು. ಸೊ ಇದು ಎಲ್ಲದಕ್ಕೆ ಆಲ್ರೆಡಿ ಬೇಕಲ್ಲಿ ಏನಂತಂದ್ರೆ ಪತ್ರಕರ್ತರ ಮೇಲೆ ಹಲ್ಲೆಗಳು ನಡೀತಾ ಇದೆ. ನಿಜವಾಗ್ಲು ಪತ್ರಕರ್ತರ ಭವಿಷ್ಯ ಕೂಡ ಸೇಫ್ ಆಗಿಲ್ಲ ಅನ್ನುವಂಥದ್ದು ಕೂಡ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತಂದ್ರೆ ಈ ರೀತಿಯ ಒಂದು ವಾತಾವರಣ ಸೃಷ್ಟಿಗೆ ನಾವೇ ಕಾರಣ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಈ ರೀತಿ ಕೂಡ ಆಗ್ತಾ ಇರೋದು. ನಮ್ಮ ತಪ್ಪು ಕೂಡ ಇದೆ. ಸೊ ಮಾಧ್ಯಮಗಳು ಜವಾಬ್ದಾರಿಗಳಿಂದ ವರ್ತಿಸಿದ್ದಾಗ ಮಾತ್ರ ನಾವು ಕೊಂಚ ಮಟ್ಟಿಗಾದ್ರೂ ಈ ರೀತಿಯ ಒಂದು ಅಪರಾಧ ಮೇಲೆ ಪರಿಣಾಮ ಬೀರಬಹುದು. ಈಗ ಇಡೀ ದಿನ ನಾವು ತೋರಿಸ್ತಾ ಇದ್ದೀವಿ, ಈಗ ಕ್ರಿಮಿನಲ್ ಅಪರಾಧ ಸಂಬಂಧಪಟ್ಟಂಗೆನೆ ತೋರಿಸ್ತಾ ಇದ್ದೀವಿ, ಇದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಡೈರೆಕ್ಟ್ ಆಗಿ ಅಂತಲ್ಲ. ಈಗ ಪಿಕ್ಚರ್ ನೋಡಿನೂ ಮಕ್ಕಳು ಹಾಳಾಗ್ಬಹುದು. ಈ ಕೋವಿಡ್ ಸಮಯದಲ್ಲಿ ಮಕ್ಕಳ ಕೈಗೆ ಎಲ್ಲ ಮೊಬೈಲ್ ಬಂತು, ಅದರಲ್ಲಿ ಇಲ್ಸಲ್ಲದೆಲ್ಲ ನೋಡ್ತಾ ಇರ್ತಾರೆ. ಬಟ್ ಇದನ್ನ ತಡೆಗಟ್ಟಲಿಕ್ಕೆ ಮಾಧ್ಯಮದ ಪಾತ್ರದ ಜೊತೆಗೆ ಪೊಲೀಸ್ ಪಾತ್ರ ಕೂಡ ಇದೆ. ಸೊ ಪ್ರತಿ ಸ್ಕೂಲಿಗಾಗ್ಲಿ ಪ್ರತಿ ಕಾಲೇಜ್ಗಾಗ್ಲಿ ಪೊಲೀಸ್ನ ಒಂದು ನೈತಿಕ ಪಾಠದ ಒಂದು ಅವಶ್ಯಕತೆ ತುಂಬಾನೇ ಇದೆ. ಅವಾಗ ಒಂದು ಸ್ವಲ್ಪ ಭಯ, ಪೊಲೀಸ್ ಬಗ್ಗೆ ಒಂದು ಸ್ವಲ್ಪ ಭಯ ಅನ್ನುವಂಥದ್ದು ಮಕ್ಕಳಲ್ಲಿ ಹುಟ್ಕೊಳ್ಳುತ್ತೆ, ಅವ್ರ ಬಗ್ಗೆ ಗೌರವ ಹುಟ್ಕೊಳ್ಳುತ್ತೆ. ಆಯಾ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳು, ಆಯಾ ಸಂಬಂಧಪಟ್ಟ ಸ್ಕೂಲ್ಗೆ ವಾರಕ್ಕೊಮ್ಮೆ ಹೋಗಿ ಅಟ್ಲೀಸ್ಟ್ ಅದ್ರ ಬಗ್ಗೆ ಅಪರಾಧಗಳ ಬಗ್ಗೆ ಹೇಳಬೇಕು. ಆ ಮಕ್ಕಳಿಗೆ ಒಂದು ಸ್ವಲ್ಪ ಈಗ ಒಂದು ಅಪರಾಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಭಯ ಅನ್ನೋದು ಕೂಡ ಬರಬೇಕು. ನಿಜವಾಗ್ಲೂ ಈಗ ನೋಡಿ, ಮಕ್ಕಳ ಮೇಲೆ ಒಂದಿಷ್ಟು ಸಂಘಟನೆಗಳು ಮಕ್ಕಳ ಆತ್ಮರಕ್ಷಣೆಗೆ ಅಂತೇಳಿ ಚಾಕು ಚೂರಿ ಅದು ಇದು ಖಡ್ಗ ಪಡ್ಗ ಅಂತೇಳಿ ಹಿಂದೆ ವಿತರಿಸ್ತಾ ಇದ್ರು, ಕೊಡ್ತಾ ಇದ್ರು ಅನ್ನುವಂಥ ಒಂದು ಸುದ್ದಿಗಳು ಕೂಡ ನಾವು ನೋಡಿದೀವಿ, ಕೇಳಿದೀವಿ. ಸೊ ಈ ರೀತಿಯ ಒಂದು ವಾತಾವರಣ ಇದು ಅಧೋಗತಿಗೆ ತರೋದ್ರಲ್ಲಿ ಸಂಶಯ ಇಲ್ಲ. ನಾವು ಮಕ್ಕಳಿಗೆ ಈಗ ಅಂಬೇಡ್ಕರ್ ಅವರ ಪುತ್ಥಳಿ ಆಗಲಿ, ಬಸವಣ್ಣನ ಪುತ್ಥಳಿ ಆಗಲಿ, ಚೆನ್ನಮ್ಮನ ಪುತ್ಥಳಿ ಅನಾವರಣ ಮಾಡ್ತೀವಿ, ಎಲ್ಲ ಕಡೆ ಮಾಡ್ಕೊಂತ ಹೋಗ್ತೀವಿ. ಸಾಕಷ್ಟು ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ನಿಮ್ಗೆ, ಈ ಒಂದ್ ಯಾವ್ದೋ ಸ್ಟ್ಯಾಚ್ಯೂ ತೋರಿಸಿ ಅವ್ರ ಬಗ್ಗೆ ಗೊತ್ತಾ ನಿನ್ಗೆ, ಇವ್ರು ಯಾರು ಅಂತ ಕೇಳಿ ನೋಡಿ. ನಾವು ಸಾರ್ವಜನಿಕರ ಹತ್ರ ವಾಕ್ಸ್ ಪಾಪ್ ತಗೊಂಡು, ಅಂದ್ರೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹ ಮಾಡ್ಲಿಕ್ಕೆ ಹೋಗಿ ಚೆನ್ನಮ್ಮನ ಮೂರ್ತಿ ಬಳಿ ನಿಂತ್ಕೊಂಡು ಇವ್ರು ಯಾರಂತ ಕೇಳಿದ್ರೆ ಎಷ್ಟೋ ಜನ ಏನೇನೋ ಹೆಸರು ಹೇಳಿದ್ದಾರೆ. ಬಸವಣ್ಣನ ಮೂರ್ತಿ ಮುಂದೆ ನಿಂತ್ಕೊಂಡು ಇವ್ರು ಯಾರು ಹೆಸರು ಹೇಳಿ ಅಂತ ಹೇಳಿ ಕೇಳಿದ್ರೆ ಮಕ್ಕಳು ಯಾರ್ಯಾರ ಹೆಸರು ಹೇಳ್ತಾರೆ. ಅಂದ್ರೆ ರಾಜಕಾರಣಿಗಳು ಇದ್ರ ಬಗ್ಗೆ, ಸರ್ಕಾರ, ನಾವು ಬರೀ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಹೋದ್ರೆ ನಮ್ಮ ಕೆಲಸ ಮುಗೀತು ಅಂತ ಹೇಳಿ ಅನ್ಕೊಂಡ್ಬಿಟ್ಟವ್ರೆ. ಮೂರ್ತಿಗಳನ್ನ ಸ್ಥಾಪನೆ ಮಾಡುವಂತಹ ಉದ್ದೇಶ ಏನು? ಅವರು ನಡೆದು ಬಂದಿರುವಂತಹ ಒಂದು ಹಾದಿ, ಅವರ ಜೀವನ ಚರಿತ್ರೆ, ಅದು ಎಲ್ಲ ಬೇರೆಯವರಿಗೆ ಮಾದರಿ ಆಗಲಿ, ಅನುಕರಿಸಲಿ ಅಂತಾನೆ ಇವೆಲ್ಲ ಸ್ಟ್ಯಾಚ್ಯೂಗಳನ್ನ ನಾವು ಎಲ್ಲ ಕಡೆ
ಹಾಕಿರ್ತಾರೆ. ಸೊ ಅವ್ರ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಸೊ ಹೀಗಾಗಿ ಸಮಾಜ ನಿರ್ಮಾಣ ಆಗುತ್ತಾ ಇದು ನಿಜವಾಗ್ಲೂ ಅನ್ನುವಂಥದ್ದು ನೋಡ್ತಾ ಹೋದ್ರೆ ಈ ರೀತಿ ಎಲ್ಲ ಅಸ್ತ್ರಗಳನ್ನೆಲ್ಲ ಕೊಟ್ಟು ಹಿಂದೂ ಮುಸ್ಲಿಂ ಅನ್ನುವಂತಹದ್ದು ಅವರಲ್ಲಿ ಈಗ ಪ್ರಾಥಮಿಕ ಮಟ್ಟದಲ್ಲೇ ಅವ್ರಿಗೆ ಮಕ್ಕಳಲ್ಲಿ ನಾವು ಅದನ್ನು ಬೆಳೆಸ್ಬಿಟ್ರೆ ಇನ್ನೇನಾಗಬೇಕು ಸ್ವಾಮಿ. ಅವರು ದೊಡ್ಡವರಾದ ನಂತರ ಇನ್ನು ಭಾವೈಕ್ಯತೆ ಅನ್ನುವಂಥದ್ದು ಇರುತ್ತೆ, ಆ ಭಾವೈಕ್ಯತೆನೇ ಅವ್ರಿಗೆ ಭಾರ ಆಗ್ಬಿಡ್ತದೆ. ಸೊ ಜಾತ್ಯತೀತ ರಾಷ್ಟ್ರ ನಮ್ಮದು, ಇಡೀ ಪ್ರಪಂಚದಲ್ಲಿ ಜಾತ್ಯತೀತ ರಾಷ್ಟ್ರ ಅಂತಂದರೆ ಭಾರತ. ಇಂಥ ಭಾರತ ಇದು ಜಾತಿ ವ್ಯವಸ್ಥೆನೇ ದೊಡ್ಡ ಭಾರ ಆಗುತ್ತೆ. ಈಗ ಮಾಧ್ಯಮಗಳು ತೋರಿಸುವಂತಹ ಕ್ರೈಮ್ ಸ್ಟೋರಿಯಲ್ಲಿ ತೋರಿಸುವಂತಹ ಡೀಟೇಲ್ಡ್ ಸ್ಟೋರಿ ಅನ್ನ ನೋಡೋದಾದರೆ ನಾವು ಇನ್ನು ಮಕ್ಕಳು ಅದನ್ನ ನೋಡೇ ಕೆಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಮಕ್ಕಳು ಕೆಡೋ ಸಲುವಾಗಿ ಸಾಕಷ್ಟು ಮೀಡಿಯಾ ಐತೆ ಅವರಿಗೆ. ನಾವು ಸೋಷಿಯಲ್ ಮೀಡಿಯಾ ಐತೆ, ಆಮೇಲೆ ಮೊಬೈಲಲ್ಲಿ ಬೇರೆ ಬೇರೆ ಆ್ಯಪ್ಗಳು ಐತೆ, ಗೇಮ್ಸ್ಗಳು ಐತೆ, ಅದರಿಂದ ಕಲಿತಾರೆ ಅವ್ರು. ನೋಡ್ರಿ, ನಮ್ಮ ಮುಂದೆ ಸೋಷಿಯಲ್ ಮೀಡಿಯಾ ಅನ್ನುವಂತಹ ಒಂದು AI ಅನ್ನುವಂತಹ ದೊಡ್ಡ ಬೆಂಕಿ ಐತೆ. ಸೊ ಅದನ್ನು ನೀವು ಮನೆ ಸುಡೋಕ್ಕಾದ್ರೂ ಯೂಸ್ ಮಾಡ್ಬೋದು, ಅದನ್ನು ನೀವು ಅಡುಗೆ ಮಾಡೋಕ್ಕಾದ್ರೂ ಯೂಸ್ ಮಾಡ್ಬೋದು ಆ ಬೆಂಕಿನ. ಸೊ ನಾವೀಗ ಯಾವ ರೀತಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡ್ಕೋಬೇಕು. ಒಂದು ಸ್ವಲ್ಪ ಮಕ್ಕಳನ್ನು ನಾವು ಹೆಂಗೆ ಬೆಳೆಸ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡ್ಕೋಬೇಕು. ತಂದೆ ತಾಯಿ ಕರ್ತವ್ಯ ಕೂಡ ತುಂಬ ಇದೆ. ಈ ಶಾಲೆಯ ಗುರುಗಳದ್ದು ಎಷ್ಟೊಂದು ಮಹತ್ವದ ಪಾತ್ರ ಇದೆಯೋ ಅಷ್ಟೇ ಪಾತ್ರ ಹೆತ್ತವರ ಪಾತ್ರ ಕೂಡ ಇದೆ. ನನ್ನ ಮಗ ಏನು ಮಾಡ್ತಾ ಇದ್ದಾನೆ, ನನ್ನ ಮಗ ಎಲ್ಲಿ ಹೋಗ್ತಾ ಇದ್ದಾನೆ, ನನ್ನ ಮಗ ರೂಮಿಗೆ ಹೋಗಿ ಚಿಲ್ಕ ಹಾಕ್ಕೊಂಡು ಒಳಗಡೆ ಏನು ಮಾಡ್ತಾ ಇದ್ದಾನೆ, ಏನು ನೋಡ್ತಾ ಇದ್ದಾನೆ, ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನುವಂಥ ಅವಗಾಹನೆ ನಮಗಿಲ್ಲ ಅನ್ನೋದಾದರೆ ಮಕ್ಕಳು ಕೈ ತಪ್ಪೋದು ಗ್ಯಾರಂಟಿ. ಮಕ್ಕಳು ಮತ್ತು ಅಪರಾಧ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಮಾತಲ್ಲಿ ಹೇಳೋದಾದರೆ ಜವಾಬ್ದಾರಿ ಆಗಿರುವಂತಹ ಮಾಧ್ಯಮದ ಜವಾಬ್ದಾರಿ ಕೂಡ ತುಂಬ ಇದೆ. ಸೊ ಸೂಕ್ಷ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳನ್ನು ನಾವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು. ಎಷ್ಟಾಗುತ್ತೋ ಅಷ್ಟು ಮಕ್ಕಳ ಒಂದು ಅಪರಾಧ ವಿಚಾರಕ್ಕೆ ಸಂಬಂಧಪಟ್ಟಿರುವಂತಹ ಸುದ್ದಿಗಳನ್ನು ವೈಭವೀಕರಣ ಮಾಡ್ದೇನೆ ಇರೋ ವಿಚಾರ ನೇರವಾಗಿ ಹೇಳಿ ಒಂದು ಸುದ್ದಿ ಥರ ತೋರಿಸಿ ಬಿಟ್ಟರೆ ಈ ಸಮಾಜಕ್ಕೆ ನಮ್ಮದೊಂದು ದೊಡ್ಡ ಕೊಡುಗೆ ಕೊಟ್ಟಂಗಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಮಕ್ಕಳ ಅಪರಾಧ ಮನೋಭಾವನೆಯನ್ನು ತಡೆಗಟ್ಟಲಿಕ್ಕೆ ಹೆತ್ತವರ ಪಾತ್ರ, ಅದೇ ರೀತಿ ಓದುವಂತಹ ಶಾಲೆಯ ಶಿಕ್ಷಕರ ಪಾತ್ರ ಕೂಡ ಬಹುಮುಖ್ಯವಾಗಿದೆ. ಪ್ರತಿಯೊಂದು ಮಗುವಿನ ಒಂದು ನಡೆ ನುಡಿ, ಅವನ ಆ್ಯಟಿಟ್ಯೂಡ್ಗಳನ್ನೆಲ್ಲ ಗಮನಿಸಬೇಕು. ಆವಾಗ ಮಾತ್ರ ಇದನ್ನು ಒಂದಿಷ್ಟು ಮಟ್ಟಿಗೆ ನಿಗ್ರಹ ಮಾಡಬಹುದು. ಪೊಲೀಸರು ಕೂಡ ಏನಂತಂದರೆ ಆಯಾ ಸ್ಟೇಷನ್ನ ಪೊಲೀಸರು ಆಯಾ ತಮಗೆ ಬರುವಂತಹ ತಮ್ಮ ವ್ಯಾಪ್ತಿಗೆ ಬರುವಂತಹ ಸ್ಕೂಲ್ಗಳ ಮೇಲೆ ನಿಗಾ ಇಡಬೇಕು. ಎಲ್ಲವನ್ನು ಕೂಡ ಹೆದರ್ಸೋದೇ ಆಗಿದೆ ಪ್ರತಿಯೊಬ್ಬರಿಗೂ. ಅಂದರೆ ಪ್ರೇಕ್ಷಕರು ಅಂದರೆ ಹೆದರ್ಸ್ಬಿಟ್ರೆ ಪ್ರೇಕ್ಷಕರು ನೋಡ್ತಾರೆ, ಹೆದರ್ಸ್ಬಿಟ್ರೆ ಪ್ರೇಕ್ಷಕರು ಓದ್ತಾರೆ. ದೊಡ್ಡ ನ್ಯೂಸ್, ಶಾಕಿಂಗ್ ನ್ಯೂಸ್, ಬೆಚ್ಚಿ ಬೀಳಿಸುವ ನ್ಯೂಸು ಏನು ಮಾಡ್ತಾ ಇದ್ದೀವಿ ನಾವು ಸಮಾಜಕ್ಕೆ? ನಾವು ಏನು ಹೇಳಕ್ ಹೊರಟಿದ್ದೀವಿ? ಹೆದರ್ಸಿದ್ರೇನೆ ನೋಡಲ್ಲ ಚಾನೆಲ್ಗಳು. ಅದರ ಜೊತೆಗೆ ನಮ್ಮ ಮೇಲಿರುವಂತಹ ಜವಾಬ್ದಾರಿ ಕೂಡ ತುಂಬಾನೇ ಐತೆ. ಮಕ್ಕಳ ಒಂದು ಮನಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ, ಈಗ ಹುಬ್ಬಳ್ಳಿ ಪ್ರಕರಣವನ್ನ ನೀವು ನೋಡ್ತಾ ಇದ್ದೀರಿ, ದಾವಣಗೆರೆ ಪ್ರಕರಣವನ್ನ ನೋಡ್ತಾ ಇದ್ದೀರಿ, ಈ ಹಿಂದೆ ಚಿತ್ರದುರ್ಗ, ಕೋಲಾರ, ಸಾಕಷ್ಟು ಪ್ರಕರಣಗಳು ನಮ್ಮ ಮುಂದೆ ಐತೆ. ಮಕ್ಕಳು ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ, ಇವೆಲ್ಲ ಮೀಡಿಯಾ ಇನ್ಸ್ಪೈರ್ ಆಗಿ ಅಂದ್ರೆ ಈಗ ಕ್ರೈಮ್ ರಿಲೇಟೆಡ್ ಸ್ಟೋರಿಗಳನ್ನು ಅರ್ಧ ಗಂಟೆ ನಾವು ತೋರಿಸಿ ಅಂದರೆ ಕ್ರೈಮ್ಗೆನೇ ಜಾಸ್ತಿ TRP ಬರ್ತದೆ, ಕ್ರೈಮ್ಗೆನೇ ಜಾಸ್ತಿ ವ್ಯೂಸ್ ಬರ್ತದೆ ಅನ್ನುವಂತಹ ಒಂದು ಕೆಟ್ಟ ಮನಸ್ಥಿತಿ ನಮಗೆಲ್ಲ ಬಂದುಬಿಟ್ಟೈತೆ. ಆ ಒಂದು ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು. ಯಾಕೆ ಅಂತ ಹೇಳೋದಾದ್ರೆ, ನಾವು ಏನನ್ನ ತೋರಿಸ್ತೀವಿ ಅದನ್ನ ನೋಡ್ತಾರೆ ಜನ. ನಾವು ಏನನ್ನ ತೋರಿಸ್ಬೇಕು ಅನ್ನುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇರಬೇಕು. ನಾವು ಆ ಕಚ್ಚಾಡಿಸುವಂತಹ ಮನಸ್ಥಿತಿಯಿಂದ ಹೊರಗಡೆ ಬಂದಾಗ ಮಾತ್ರ ಇದು ಸಾಮರಸ್ಯದ ಭಾರತ ಆಗಲಿಕ್ಕೆ ಸಾಧ್ಯ ಇದೆ. ಮಾಧ್ಯಮದ ಕೈಯಲ್ಲಿರುವಂತಹ ಒಂದು ಭಾರತವನ್ನ ನಾವು ಮಾಡಿಸ್ಬಾರ್ದು. ಎಷ್ಟಾಗುತ್ತೋ ಅಷ್ಟು ಕೂಡಿಸ್ಲಿಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನು ಮಾಡಬೇಕು. ಸೊ ಮಾಧ್ಯಮದ ಒಂದು ಅಜೆಂಡಾ ಏನಿದೆ ಅದೇ ಬೇರೆ, ತೋರಿಸೋ ಜೆಂಡಾನೇ ಬೇರೆ. ಸೊ ಹೀಗಾಗಿ ಅಜೆಂಡಾ ಮತ್ತು ಜೆಂಡಾ ಎರಡೂ ಸೇರಬೇಕು. ಆವಾಗ ಮಾತ್ರ ಒಂದು ಸಾಮರಸ್ಯದ ಒಂದು ಬದುಕಲಿಕ್ಕೆ ಸಾಧ್ಯತೆ ಇದೆ. ಮಕ್ಕಳ ಮೇಲೆ ಆಗುವಂತಹ ಒಂದು ಪರಿಣಾಮಗಳನ್ನು ನೋಡ್ತಾ ಇದ್ರೆ, ಅಂದರೆ ಶಾಲಾ ಮಟ್ಟದಲ್ಲೇ
ಪ್ರೈಮರಿ ಸ್ಕೂಲ್ ಮಟ್ಟದಲ್ಲೇ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತಂದ್ರೆ ನೀವು ಲೆಕ್ಕ ಹಾಕೊಳ್ಳಿ. ಅವರಿಗೆ ನೈತಿಕ ಪಾಠ ಮಾಡುವಂತಹ ಒಂದು ಜವಾಬ್ದಾರಿ ಕೂಡ ಸರ್ಕಾರಕ್ಕಿದೆ. ಇವತ್ತಿನ ಒಂದು ಕಂಡೀಷನ್ ಅಲ್ಲಿ ಸೌಹಾರ್ದತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಜವಾಬ್ದಾರಿ ತಗೊಳ್ತಾ ಇದ್ದಾರೆ? ಮಾಧ್ಯಮಗಳ ಪಾತ್ರ ಇಲ್ವಾ? ಸಂವಿಧಾನದ ನಾಲ್ಕನೇ ಅಂಗ ಅಂತ ಹೇಳಿ ತಿಳ್ಕೊಂಡು ನಾವು ಮೈಕ್ ಸಿಕ್ಕಾಗ ಜೋರಾಗಿ ಮಾತಾಡಕ್ಕಷ್ಟೇ ನಾವು ಸೀಮಿತನ? ಎಷ್ಟು ರಾಜಕಾರಣಿಗಳಿಗೆ ಜವಾಬ್ದಾರಿ ಇದೆಯೋ, ಎಷ್ಟು ಕಾರ್ಯಾಂಗಕ್ಕೆ ಜವಾಬ್ದಾರಿ ಇದೆಯೋ, ಮಾಧ್ಯಮಕ್ಕೆ ಜವಾಬ್ದಾರಿ ಇಲ್ವಾ? ಜವಾಬ್ದಾರಿಯುತ ಮಾಧ್ಯಮ ಯಾಕೆ ಈ ರೀತಿ ಒಂಟಿ ಕಣ್ಣಿನಿಂದ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂತಹ ಒಂದು ನೀಚ ದುಷ್ಕೃತ್ಯಕ್ಕೆ ಇಳಿದಿದೆ? ಯಾಕೆ ಈ ಒಂದು ಪ್ರಪಾತಕ್ಕೆ ಇಳಿತಾ ಇದೆ ಅನ್ನುವಂಥದ್ದನ್ನ ನಮ್ಮಷ್ಟಕ್ಕೆ ನಾವೇ ಅವಲೋಕನ ಮಾಡಿಕೊಂಡಾಗ ಮಾತ್ರ ಇದಕ್ಕೆ ಒಂದು ಉತ್ತರ ಸಿಗಕ್ಕೆ ಸಾಧ್ಯ.